Hi, welcome back to my channel. So this is my first vlog after my introduction video. Saturday, so weekend mode and weekend ಆಗಿರೋದ್ರಿಂದ ಕಂಪ್ನಿ ಆಫ್ ಇದೆ, ರಜಾ ಇದೆ. ಸೊ there is a sweet 2 days time for my personal and family care. ಹಾಗಾಗಿ ನಾನಿವತ್ತು ಇಲ್ಲಿ ಒಂದು ನರ್ಸರಿಗೆ ಬಂದಿದ್ದೀನಿ. ಸ್ವಲ್ಪ ಬಾಲ್ಕನಿನಲ್ಲಿ ಸ್ಪೇಸ್ ಇದೆ, ಹಾಗೆ ಬಾಲ್ಕನಿನ ಚೆನ್ನಾಗಿ ರೀಡೆಕೋರ್ ಮಾಡಿ, ರೀಅರೇಂಜ್ ಮಾಡಿ, ಹೊಸ ಹೊಸ ಗಿಡ ಹಾಕಿ ಸ್ವಲ್ಪ ಫೀಲ್ ಗುಡ್ ಲುಕ್ ಗುಡ್ ಮಾಡೋಣ ಅಂತ. ಫೀಲ್ ಗುಡ್ ಲುಕ್ ಗುಡ್ ಫಾರ್ ಮೈ ಬಾಲ್ಕನಿ. ಲೆಟ್ಸ್ ಗೋ ಇನ್ಸೈಡ್. ಸೊ ನಿವೇದಿತಾ ನಗರ ಮೈಸೂರಲ್ಲಿ ಈ ಹೋಲ್ಸೇಲ್ ಪ್ಲ್ಯಾಂಟ್ ನರ್ಸರಿ ಇದೆ. ನಾನು ಇವ್ರ ಹತ್ರನೇ ತಗೊಳ್ತಾ ಇರೋದು ಎಲ್ಲ ಪ್ಲ್ಯಾಂಟ್ಸು. ತುಂಬ ಚೆನ್ನಾಗಿದೆ, ಫ್ರೆಶ್ ಫೀಲ್ ಅನಿಸುತ್ತೆ. ಮತ್ತು ಈಗ ನಮ್ಮ ವೆದರ್ ಕೂಡ ಕೂಲ್ ರೈನಿ ಆಗಿರೋದ್ರಿಂದ ಬಾಲ್ಕನಿಗೆ, ಮನೆ ಒಳಗಡೆ ಹಾಕೋಕ್ಕೆ ಬೇಕಾದಷ್ಟು ಪಾಟ್ಸ್ಗಳಿದೆ. ಆ್ಯಂಡ್ ಪಾಟ್ಗಳು ಮನೆ ಹೊರಗಡೆ ಗಾರ್ಡನಿಂಗ್ ಎಲ್ಲದಕ್ಕೂ ಮಾಡೋಕ್ಕಿದೆ. ಜೊತೆಗೆ ಮನೆ ಒಳಗಡೆ ಹಾಕಲಿಕ್ಕೋಸ್ಕರ ದೇರ್ ಆರ್ ಇಂಡೋರ್ ಪಾಟ್ಸ್ ಆಲ್ಸೋ, ಇಂಡೋರ್ ಪ್ಲ್ಯಾನ್ಸ್. ಸೊ ಆ ಇಂಡೋರ್ ಪ್ಲ್ಯಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಹಳಷ್ಟು ವೆರೈಟೀಸ್ ಆಫ್ ಪ್ಲ್ಯಾನ್ಸ್ಗಳಿದೆ ಇವ್ರ ಹತ್ರ. ನೀವು ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ, ಅಂದರೆ ಎಲ್ಲದಕ್ಕೂ ಹೋಲ್ಸೇಲ್ ರೇಟೇ ಹಾಕ್ತಾರೆ, ಯಾವುದೂ ಏನು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಹಾಗೆ ಇವ್ರ ಹತ್ರ ಗಿಡದ ಜೊತೆಗೆ ಪಾಟ್ಗಳು ಸಹ ಸಿಗುತ್ತೆ. ಪಾಟು ಅವರೇ ಲೈಕ್ 2 ಥರ ಪಾಟ್ ಇದೆ, ಒಂದು ಪ್ಲಾಸ್ಟಿಕ್ಕು, ಇನ್ನೊಂದು ಸಿಮೆಂಟದು. ಅದು ತೋರಿಸ್ಕೊಡ್ತೀನಿ. ಗಿಡ, ನೇಚರ್, ಇಟ್ಸ್ ವೆರಿ ಬ್ಯೂಟಿಫುಲ್. ಹಾಗೆ ಬಳ್ಳಿಗಳು ಹಬ್ಸಿದ್ದಾರೆ ಅಲ್ಲಲ್ಲಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಕಣ್ಣಿಗೆ ತುಂಬ ಇಂಪಾಗಿದೆ. ನಾನು ಸಾಕಷ್ಟು ಗಿಡಗಳನ್ನ ತಗೊಂಡೆ. ಒಂಥರ ಮಕ್ಕಳನ್ನ ಸಾಕ್ದಂಗೆ ಫೀಲ್ ಆಗುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ಸಿ ದೇ ಹ್ಯಾವ್ ಅ ವೆರಿ ಹ್ಯೂಜ್ ವೆರೈಟೀಸ್ ಆಲ್ಸೋ. ಇವರೇ ಇಲ್ಲಿ ಮಣ್ಣನ್ನು, ಗೊಬ್ಬರನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ನನಗಿವಾಗ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರೇ. ನಾನು ಈ ಪುಟ್ಪುಟಾಣಿ ನಂಜುಬಟ್ಲು, ಮತ್ತು ಇಲ್ಲಿ ಬಟನ್ ರೋಸಸ್, ಹಾಗೆ ಕನಕಾಂಬ್ರ, ಮತ್ತು ಚಿಕ್ಕ ಚಿಕ್ಕ ಡೇರಾ ಹೂಗಳು. ಮತ್ತು ಇವರು ಮಲಗಿಬಿಟ್ಟಿದ್ದಾರೆ. ದಿಸ್ ಸ್ವೀಟ್ ಒನ್. ಸೊ ಇನ್ನೂ 2 ಲೋಡ್ ಆಗ್ತಾ ಇದೆ. ಹಾಗೆ ಹೇಳ್ದಂಗೆ ಒಂದು ಕಡೆ ಪ್ಲಾಸ್ಟಿಕ್ ಪಾಟ್ ಆದರೆ ಇನ್ನೊಂದು ಕಡೆ ಸಿಮೆಂಟ್ ಪಾಟ್. 2 ಆಪ್ಷನ್ಸ್ ಕೊಡ್ತಾರೆ. ಯಾವುದು ನಮ್ಮ ಬಾಲ್ಕನಿಗೆ ವೆಯ್ಟ್ ತಡೆಯುತ್ತೆ, ಹಾಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದನ್ನು ತಗೊಳ್ಬಹುದು. ಸೊ ಹೆಲ್ಪ್ ಮಾಡ್ತಾರೆ, ಅವರೇ ಲೋಡ್ ಮಾಡಿ ಇಡ್ಸ್ಕೊಡ್ತಾರೆ. ನಮ್ಗೆ ಹೇಗೆ ಅಂದರೆ, ನಾವು ಜಸ್ಟ್ ಗಿಡಗಳ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿ ಇಡ್ಸ್ಕೊಡ್ತಾರೆ, ನಾವು ಜಸ್ಟ್ ತಗೊಂಡು ಹೋಗಿ ಇಟ್ಕೊಳ್ಳೋದಷ್ಟೇ. ದಿನ ಬಿಟ್ಟು ದಿನ ವಾಟ್ರಿಂಗ್ ಮಾಡಬೇಕು, ಯಾವಾಗ ವಾಟ್ರಿಂಗ್ ಮಾಡಬೇಕು, ಯಾವಾಗ ಹೂ ಬಂದಾಗ ಕಟ್ ಮಾಡಬೇಕು. ಸೊ ನನಗಂತೂ ಗಿಡದ ನಾಲೆಡ್ಜ್ ಅಷ್ಟು ನಿಜ ಇಲ್ಲ, ಆದರೆ ಲೆಟ್ ಮಿ ಸ್ಟಾರ್ಟ್ ಅ ಸ್ಮಾಲ್ ಹಾಬಿ ಅಂತ ಶುರು ಮಾಡಿದ್ದೀನಿ. ಸಿ ಮೊಗ್ಗು. ಆ್ಯಂಡ್ ನನಗಂತೂ ಕನಕಾಂಬ್ರ ನೋಡಿದ್ರೆ ಹಳೆ ಕಾಲ ಅಜ್ಜಿ ಅಮ್ಮಂದ್ರೆಲ್ಲ ಹೂ ಕಟ್ಟಿ ನಮಗೆ ಹೂ ಮುಡಿಸ್ತಾಯಿದ್ರು, ಹಾಗೆ ಹೂ ಕಟ್ಟೋದು ಅದೆಲ್ಲ ನೆನಪಾಗುತ್ತೆ. ಸೊ ಇವರು ತುಂಬ ಚೆನ್ನಾಗಿ ಗೊಬ್ಬರ ಮತ್ತು ಮಣ್ಣು ಎಲ್ಲ ಕಲಸಿ ಪಾಟ್ನೂ ಸಹ ರೆಡಿ ಮಾಡಿ, ಹಾಗೆ ನನಗೆ ರೆಡಿ ಮಾಡಿ ಲೋಡ್ ಮಾಡಿಸ್ತಾ ಇದ್ದಾರೆ ಅವರೇ. ಸೊ ಆಗಲೇ ಮಲಗಿದಂಥ ಕಣಗ್ಲೆ ಹೂವು ಅವರು ಒಂದು ಸಪೋರ್ಟ್ ಕೊಟ್ಟು ಕಡ್ಡಿನ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಲ್ಸೋಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಜೊತೆ ಬಿಂದು ಅಂತ ಇದ್ದಾರೆ. ಅವರೇ ಈ ನರ್ಸರಿನ ನೋಡ್ಕೊಂಡು ಹೋಗ್ತಾ ಇರೋದು. ನಿವೇದಿತಾ ನಗರದಲ್ಲಿ ರಾಯಲ್ ಓಕ್ ಔಟ್ಲೆಟ್ ಇದೆ. ಸೊ ಅದ್ರದ್ದು ಬರ್ತಾ ರೋಡಲ್ಲೇ ಟುವರ್ಡ್ಸ್ ನಿವೇದಿತಾ ನಗರ ನಮಗೆ ನರ್ಸರಿ ಸಿಗುತ್ತೆ. ಸೊ ದೇ ಹ್ಯಾವ್ ಅ ವೆರಿ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಎಲ್ಲ ಥರ ಇಂಡೋರ್ ಔಟ್ಡೋರ್ ಪ್ಲ್ಯಾನ್ಸ್ ಆಗಿರ್ಬೋದು,
ಮತ್ತು ನಿಮಗೆ ಆರ್ಟಿಫಿಷಿಯಲ್ ಅಥವಾ ರಿಯಲ್ ಗ್ರಾಸ್ಗಳಾಗಿರ್ಬೋದು, ಹಾಗೆ ಮಣ್ಣು ಗೊಬ್ಬರ ಇಷ್ಟು ಎಲ್ಲ ಸೇರಿಸಿ ವಿತ್ ಪಾಟ್ ಅವರೇ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಆ್ಯಸ್ ಐ ಆಲ್ರೆಡಿ ಶೋಡ್, ಅವರೇ ಹೆಂಗೆ ಅಂದರೆ ಎಲ್ಲ ರೆಡಿ ಮಾಡಿ ನಮಗೆ ಲೋಡ್ ಮಾಡಿಕೊಡ್ತಾ ಇದ್ದಾರೆ. ಜಸ್ಟ್ ಐ ಹ್ಯಾವ್ ಟು ಗೋ. ನಾನು ಅದಕ್ಕೆ ಹೆಂಗೆ ಅಂದರೆ ನನಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ವಾಟರ್ ಹಾಕಿ ನೋಡ್ಕೊಳ್ಬೋದು. ಸೊ ಐ ರಿಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಆ್ಯಕ್ಚುಲಿ ಗಿಡದ ನಾಲೆಡ್ಜ್, ಫ್ಲವರ್ಸ್ ನಾಲೆಡ್ಜ್ ಅಷ್ಟು ಇರಲಿಲ್ಲ. ಬಾಲ್ಕನಿಲಿ ಜಾಗ ಇದೆ, ಹಾಕಬೇಕು ಅಷ್ಟೇ ಗೊತ್ತಿದ್ದಿದ್ದು. ಸೊ ಶಿ ಓನ್ಲಿ ಸಜೆಸ್ಟೆಡ್ ಮೀ ಯಾವ್ಯಾವ ಗಿಡ ಹಾಕೋದು ಚೆನ್ನಾಗಿ ಬರುತ್ತೆ, ಮತ್ತು ನಾವು ಆ್ಯಸ್ ಸೆಡ್ ಲೋ ಮೈಂಟೆನೆನ್ಸ್, ಮತ್ತು ಆಫೀಸ್ಗೆ ಹೋಗೋದ್ರಿಂದ ಆ್ಯಸ್ ಆಮ್ ಅ ಕೆರಿಯರ್ ಮಾಮ್, ಆಫೀಸ್ಗೆಲ್ಲ ಹೋಗೋದ್ರಿಂದ ದಿನ ನಮಗೆ ಗಿಡಗಳನ್ನ ನೋಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ದಿನ ಬಿಟ್ಟು ದಿನ ನೀರು ಹಾಕಬೇಕು. ಆ್ಯಂಡ್ ಶಿ ಗೈಡೆಡ್ ಮೀ ಯಾವ ಹೂವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಸೈನಿಂಗ್ ಆಫ್ ಫಾರ್ ದಿಸ್ ವಿಡಿಯೋ ನಾವು. Thank you so much. See you in the next video soon. Bye.